ವರ್ಷದಿಂದ ನಮಗೆ ಗೊತ್ತಿಲ್ಲ, ಮಾಡಿಬಿಟ್ಟಿದ್ದೀನಿ. ಏನು ಮಾಡಿದ್ದೀರಾ? ಏನು ಪೊಲೀಸ್ ಹೇಳಿ ಮಾಡಿದ್ದೀನಿ. ಫುಟ್ಪಾತಲ್ಲಿ ರೋಗ ಬಂದಿದ್ಯಾ? ರೋಗ ಏನು ಗೊತ್ತಿಲ್ಲ ನಮಗೆ ಸರ್, ಅದು ಏನು ಗೊತ್ತಿಲ್ಲ. ಒಂದು ಜೋಡಿಗೆ ಎಷ್ಟು? ಮಾಡಿಬಿಟ್ಟಿದ್ದೀನಿ. ತಪ್ಪಾಯ್ತೋ ಹೇಗಿದೆ, ಮಾಡೋದಿಲ್ಲ ನಾವು. ಒಂದು ಜೋಡಿಗೆ ಎಷ್ಟು? 300 ರೂಪಾಯಿ ಸರ್. 300 ರೂಪಾಯಿ ಚೀಪ್ಕೊಳ್ಳಿ. ನೀವು ಮಾಡಿದಾಗ ಯಾರಿಗಾದ್ರು ರೋಗ ಬಂದರೆ ಏನಾಗುತ್ತೆ? ಇಲ್ಲ ಸರ್, ನಮಗೆ ಗೊತ್ತಿಲ್ಲ, ಏನು ತಪ್ಪಾಯ್ತು, ನಾನು ಮಾಡಿಬಿಟ್ಟಿದ್ದೀನಿ. ಇವಾಗಿಂದ ಮಾಡೋದಿಲ್ಲ. ಮಾಡಬೇಡ, ತೊಂದರೆ ಆಗುತ್ತೆ. ಯಾರಿಗೆ ತೊಂದರೆ ಆಗುತ್ತೆ? ಚೆನ್ನಾಗಿ ತೊಂದರೆ ಆಗುತ್ತೆ. ನಿಮ್ಮ ಕುಟುಂಬಕ್ಕೆ ಆಗುತ್ತಾ? ಆಗುತ್ತೆ ಸರ್, ಎಲ್ಲ ಅಲ್ವಾ? ಇನ್ಮೇಲೆ ಯಾರು ಮಾಡಲ್ವಾ? ಮಾಡೋದಿಲ್ಲ ಸರ್, ಯಾರು ಮಾಡಬೇಡ. ಹಾಂ, ಪರವಾಗಿ ಹೇಳ್ತಾ ಇದ್ದೀನಿ. ಅಂಗಡಿನಲ್ಲಿ ಹೋಗಿ ಅಂಗಡಿನಲ್ಲಿ ತಗೊಳ್ಳಿ. ಫುಟ್ಪಾತ್ ಮೇಲೆ ಅವಾಯ್ಡ್ ಮಾಡ್ತಾರೆ. ಇಲ್ಲ, ಇವಾಗ ಗಾಡಿನೂ ಸೀಸ್ ಆಗುತ್ತೆ. ಗಾಡಿನೂ ಸೀಸ್ ಆಗುತ್ತೆ. ಎತ್ಬಿಟ್ಟು ಬೇರೆ ಕಡೆ ಮಾರ್ತೀರಾ? ಎಲ್ಲಿ ಏನು ಮಾಡ್ತೀರಾ? ಏನು ಮಾಡ್ತೀರಾ ಇವಾಗ ಹೇಳಿ? ಇಲ್ಲ, ಅಂಗಡಿನಲ್ಲಿ ಆಗ್ಬಿಡ್ತೀನಿ. ಅಂಗಡಿಗೆ ಹಾಕ್ಬಿಟ್ರೆ ಆಮೇಲೆ ಮತ್ತೆ ಬೇರೆ ಸೇಲ್ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಇಟ್ಕೊಂಡು ಏನು ಮಾಡ್ತೀರಾ? ಇಟ್ಕೊಂಡು ಏನು ಮಾಡ್ತೀರಾ? ಬಿಸಾಕ್ಬಿಡೋಣ ಅಂಗಡಿ ಸರ್. ಅದನ್ನ ಇಲ್ಲೇ ಮಾಡಿ. जी, तुम्हें सोचना, तुम्हारा बच्चा हमारा बच्चा दूसरा नहीं यजमान. सब लोगों को बुखार आया तो वो हॉस्पिटल में गए तो कौन मरता बोलो? अब तुम्हारा बच्चा हमारा बच्चा जैसा बराबर नहीं. हाँ, हम क्या तुम्हारा दुश्मन क्या? घर में बूढ़े लोग औरत लोग रहता, खा के कुछ हो गया तो कौन जिम्मेदार भाई? ಇಲ್ಲ, ಇವಾಗ ಗಾಡಿನೂ ಸೀಸ್ ಆಗುತ್ತೆ. ಗಾಡಿನೂ ಸೀಸ್ ಆಗುತ್ತೆ. ಅರ್ಧಂಬರ್ಧ ಸತ್ತಿರ್ತಕ್ಕಂಥ ಒಂದು ಗೋಣಿಗಳನ್ನು, ರೋಗ ರುಜಿನಗಳನ್ನು ಹಚ್ಕೊಂಡಿರ್ತಕ್ಕಂಥ ಗೋಣಿಗಳನ್ನು ಈ ಒಂದು ಮಾಡ್ತಾ ಇದ್ರು. 2 ಕೋಳಿಗಳನ್ನು 350 ರೂಪಾಯಿ ಅಂತೇಳಿ ಮಾಡ್ತಾ ಇದ್ದಾರೆ. ಬಡವರು ಪಾಪ ಏನೋ ತಿನ್ನೋಣ ಅಂತ ಆಸೆ ಪಟ್ಕೊಂಡು ಬದುಕಿದ್ರೆ ಈ ಒಂದು ಗೋಣಿಗಳನ್ನು ತಿಂದ ಮೇಲೆ ಖಂಡಿತ ಒಂದು ಕಾಯಿಲೆಗಳು, ರುಜಿನಗಳು ಬರೋದು ಖಂಡಿತ. ಹಾಗಾಗಿ ಪೊಲೀಸರನ್ನ ನಾನು ಕಳಿಸಿದ್ದೀನಿ, ಇದನ್ನು ಸೀಸ್ ಮಾಡಿಸ್ತಾ ಇದ್ದೀನಿ. ಜನರ ಆರೋಗ್ಯದ ದೃಷ್ಟಿಯಿಂದ ಇಂಥ ಕಳಪೆ ಆಗಿರ್ತಕ್ಕಂಥ ಕೋಳಿಗಳನ್ನು ತಿಂದೇಳಿ ಈಗಲೇ ಹಕ್ಕಿ ಜ್ವರ ಬಂದು ಏನು ಬೇರೆ ದೇಶಗಳು ರಕ್ತ ಆಗುವಂಥ ಕೋಳಿ ಮೊಟ್ಟೆಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಪರ್ಚೇಸ್ ಮಾಡಬೇಡಿ, ಚಿಕನ್ ಇದ್ದಾರೆ. ಹಾಗಾಗಿ ಇಂಥ ಅಸಂಬಂಧ ಜ್ವರ ಇರ್ತಕ್ಕಂಥ ಒಂದು ಕೋಳಿಗಳನ್ನು ಇಟ್ಕೊಳ್ಬೇಡಿ, ಖರೀದಿ ಮಾಡಬೇಡಿ. ತಿಂದು ನೀವು ಆರೋಗ್ಯವನ್ನು ಹಾಳು ಮಾಡ್ಕೋಬೇಡಿ ಅಂತೇಳಿ ಆರೋಗ್ಯಾಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ದೂರು ಮಾಡ್ತಾ ಇದ್ದೀನಿ. ಇವತ್ತು ತಗೊಂಡು ಸೀಸ್ ಮಾಡ್ತಾರೆ. ಈಗ ಇಂಥ ಕೋಳಿಗಳನ್ನು ತಿನ್ನಬೇಡಿ ಅಂತೇಳಿ